ಪ್ರೀತಿ ಪ್ರೀತಿ ಪದ ಕೇಳಲು ಎಷ್ಟು ಚಂದ. ಪ್ರೀತಿ ಎಂಬುದು 2 ಅಕ್ಷರಗಳಿಂದ ಕೂಡಿದ ಪದ ಅಲ್ಲ. ಪ್ರೀತಿ ಎಂಬುದು ನಾನಾ ರೀತಿಯ ಅರ್ಥವನ್ನು ನೀಡುತ್ತದೆ. 2 ಮನಸ್ಸುಗಳ ಸಂಯೋಜನೆ. ಒಂದು ಮನಸ್ಸಿನ ಭಾವನೆಯನ್ನು ಇನ್ನೊಂದು ಮನಸ್ಸು ಅರ್ಥ ಮಾಡಿಕೊಳ್ಳುವುದೇ ಪ್ರೀತಿ. ಈಗ ಇಂತಹ ಪ್ರೀತಿ ಕಣ್ಮರೆಯಾಗುತ್ತಿದೆ. ಪ್ರೀತಿಯ ಶುರುವಿನಲ್ಲಿಯೇ ಪ್ರೀತಿಯ ಅಂತ್ಯವೂ ಕೂಡ ಇದೆ. ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಪ್ರೀತಿಗೆ ಎಲ್ಲರನ್ನು ಜಯಿಸುವ ನಿಗೂಢ ಶಕ್ತಿ ಇದೆ. ಇದು ಮಾನವರಲ್ಲಿ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲಿಯೂ ಇದೆ. ಪ್ರಾಣಿಗಳಿಗೆ ನಾವು ಸಾಸಿವೆಯಷ್ಟು ಪ್ರೀತಿ ನೀಡಿದರೆ ಪ್ರಾಣಿಗಳು ನಮಗೆ ಅದರ 10 ಪಟ್ಟು ಪ್ರೀತಿಸುತ್ತವೆ. ಇಂದಿನ ಯುಗದಲ್ಲಿ ಪ್ರೀತಿ ಹೇಗಾಗಿದೆ ಎಂದರೆ, ಪ್ರೀತಿ ಎಂಬುದು ಟೈಮ್ ಪಾಸ್ ಆಗಿ ಹೋಗಿದೆ. ಇಂದಿನ ಪ್ರೇಮಿಗಳು ಕಾಮವೇ ಪ್ರೇಮ ಎಂದು ತಿಳಿದುಕೊಂಡಿರುವುದು ಅಕ್ಷರಶಃ ಸತ್ಯ. ನಾನು ಎಲ್ಲರಿಗೂ ಈ ಮಾತನ್ನು ಹೇಳುತ್ತಿಲ್ಲ. ಕೆಲವರು ಈ ಪ್ರೀತಿಯ ಹೆಸರಿನಲ್ಲಿ ಎಷ್ಟೋ ಜನ ಮೋಸ ಹೋಗಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಉದಾಹರಣೆಗಳು ಕಣ್ಣ ಮುಂದೆ ಇವೆ. ಪ್ರೀತಿಯಲ್ಲಿ ನಂಬಿಕೆ, ಅನುಮಾನ, ಕಾಳಜಿ ಎಲ್ಲವೂ ಇದ್ದಾಗ ಮಾತ್ರ ಪ್ರೀತಿಗೆ ಒಂದು ಅರ್ಥ ಸಿಗುತ್ತದೆ. ಇಲ್ಲವಾದರೆ ಟೈಮ್ ಪಾಸ್ ಪ್ರೀತಿ ಆಗಿಬಿಡುತ್ತದೆ. ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಪ್ರೀತಿಸಿದರೆ ಆ ಪ್ರೀತಿಗೆ ಯಶಸ್ಸು ಸಿಗುತ್ತದೆ. ಉಪೇಂದ್ರ ಅವರು ವರ್ಣಿಸಿದ ಹಾಗೆ ಪ್ರೀತಿ ಎಂದರೆ ಕೆಲವು ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ನೀನೇ ಎಲ್ಲ, ನೀನಿರದೆ ಬಾಳೇ ಇಲ್ಲ ಅನ್ನುವುದು ಪ್ರೇಮ ಅಲ್ಲ. ಮರಗಳನ್ನು ಸುತ್ತೋದಲ್ಲ, ಕವನಗಳ ಗೀಚೋದಲ್ಲ, ನೆತ್ತರಲಿ ಬರೆಯೋದಲ್ಲ, ವಿಷವನ್ನು ಕುಡಿಯೋದಲ್ಲ. ಮೌನವೇನೇ ಧ್ಯಾನವೇ ಪ್ರೇಮ. ಅವನಲ್ಲಿ ಇವಳಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಎದುರೆದುರು ಬಂದಾಗ, ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಹೀಗಿದ್ದರೂ ಅವರಿಗಾಗಿ ಕಾಯುವಿಕೆಯೂ ಸಹ ಪ್ರೇಮವೇ. ಅವರು ಸಿಗುತ್ತಾರೆ ಎಂಬ ನಂಬಿಕೆಯಿಂದ ಜೀವನ ನಡೆಸುವುದು ಪ್ರೀತಿಯೇ. ನಾವು ಯಾವುದೇ ವ್ಯಕ್ತಿಯನ್ನು ಮನಸ್ಸಾರೆ ಇಷ್ಟಪಟ್ಟು ಪ್ರೀತಿ ಮಾಡಿದರೆ ಅವರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಹಾಗೆಯೇ ನಾವು ಯಾವಾಗ ಅವರೊಂದಿಗೆ ನಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ, ಅದೇ ನಿಷ್ಕಲ್ಮಶ ಪ್ರೀತಿ. ಅದಕ್ಕೆ ತಿಳಿದವರು ಹೇಳುತ್ತಾರೆ, ಪ್ರೀತಿಯೇ ದೇವರು, ಪ್ರೀತಿಯೇ ಸರ್ವಸ್ವವು ಎಂದು. ಇಂತಿ ನಿಮ್ಮ ದೀಪಕ್ HK.